ಸಾಹೇಬ್ರೆ ಮಹಾಮಂಗಳಾರತಿ ಮಾಡೋಣವೇ? ಮಾಡಿ ಸೋಮೋ ವಾ ಏತಸ್ಯ ರಾಜ್ಯಮಾರತ್ತೇಯೋ ರಾಜ ಆತನ ರಾಜ್ಯೋ ವಾ ಸೋಮೇನೇಗತೆ ದೇವಸು ವಾ ಮೇತಾನೇಹ ವೀಗಂ ಚಿವಂತಿ ಏತಾವಂತೋ ವೈ ದೇವಾನಾಗಂ ಸವಃ ತೈವಾಸ್ಮೈ ಸಮನ್ ಪ್ರೇಕ್ಷಂತಿ ತಾಯೇನ ರಾಜ್ಯ ಸುರಾಜ ಭವತಿ. ಶ್ರೀ ಮಹಾರ್ಷಿವೇದಾಭ್ಯೋ ನಮಃ. ಕರ್ಪೂರದೀಪಂ ದರ್ಶಯಾಮಿ. ಧೂಪದೀಪಾನಂತರಂ ಆಚಮನೀಯಂ ಸಮರ್ಪಯಾಮಿ. ಓಂ सहस्रशीर्ष पुरुषः सहस्राक्षः सहस्रपात् स भूमिं विश्वतो वृत्वा अत्यतिष्ठद्दशाङ्गुलं पुरुष्येवेदगं सर्वं यद्भूतं यच्च भव्यम् उतामृतत्वस्येषानः यदन्नेनातिरोहति एतावानस्य महिमा अतो जायागंश्च पूर्णः. अदोऽस्य विश्वा भूतानि त्रिपादस्य सुदन्तिः त्रिपादुर्भौते मुरुगः. श्री महालक्ष्मीवताभ्यो नमः. सर्वाभीष्टसिद्धिरस्तो सकल सन्मंगलानि भवन्तु. इष्टकामेषु मनोवाञ्छा फलसिद्धिरस्तो. ಈಗ ಪೂಜೆ ಮುಗೀತು. ಮನೆ ಸೊಸೆಯಿಂದಿರೋ ನಿಮ್ಮ ಗಂಡಂದಿರ ಪಾದ ಪೂಜೆ ಮಾಡಿ ಅವರ ವಯಸ್ಸು ಯಶಸ್ಸು ಎಲ್ಲ ವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಶ್ರಾವಣ ಮಾಸದ ಆರಂಭದಲ್ಲಿ ಇದನ್ನು ಮಾಡಿದ್ರೆ ತುಂಬಾ ಯಶಸ್ಸು ಸಿಗುತ್ತೆ. ಪಾದ ಪೂಜೆನಾ? ಹೌದಮ್ಮ. ನೀವಿಬ್ರು ಈ ಕಡೆ ಬನ್ನಿ. ಅಲ್ಲಿ ಪಾದ ಪೂಜೆಗೆ ತಟ್ಟೆ ಮತ್ತೆ ನೀರು ತಗೊಂಡು ಬನ್ನಿ. ನೀವಿಬ್ರು ಆ ಕಡೆ ಬನ್ನಿ. ಅಲ್ಲಿ ನೀವು ಅಲ್ಲಿ ಬನ್ನಿ. ಚಂದ್ರ ಎಲ್ಲ ಹೇಳ್ಕೊಡಿ. ಈ ಕಡೆ ತಟ್ಟೆ ಇಡಿ. ತೊಳಿ. ನೀವಿಬ್ರು ನಿಮ್ಮ ಪತಿಯರ ಪಾದ ಪೂಜೆ ಮಾಡಿ ಹೂ ಅರ್ಪಿಸಿ ಮನಸಾರೆ ಬೇಡ್ಕೊಡಿ. ಅವ್ರು ನಿಮ್ಮ ಹಣೆಗೆ ಬೊಟ್ಟು ಇಟ್ಟು ದೀರ್ಘ ಸುಮಂಗಲಿಯಾಗಿ ಅಂತ ಆಶೀರ್ವಾದ ಮಾಡ್ತಾರೆ. ಒಂದು ನಮ್ಗೆ ಆ ಕಡೆ ಕೊಡಿ. ತೊಳಿ. ಆ ತಟ್ಟೆಯಲ್ಲಿ ಪಾದ ಇಡಿ. ತೊಳಿ ಮೈಲಿ. ಮೊದಲು ಅವರಿಬ್ಬರ ಹಣೆಗೆ ಕುಂಕುಮ ಇಡಿ. ನೀರು ತಗೊಂಡು ಅವರಿಬ್ಬರು ಪಾದಗಳನ್ನು ತೊಳಿರಿ. ಸಿಂಹ ತಗೊಳ್ಳಿ. ಜಾನಕಿ ಎಷ್ಟು ಚಂದಾಗಿ ಮಾಡ್ತಾವಳೆ. ನೀವು ಹಂಗೆ ಮಾಡಿ. ಅವ್ರ ಕೈಗೆ ಅಕ್ಷತೆ ಕೊಟ್ಟು ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳಿ. ನೀವು ಅವರಿಗೆ ಆಶೀರ್ವಾದ ಮಾಡಿ. ಕಾಲು ನಮಸ್ಕಾರ ಮಾಡಿ.
ಶ್ರೀ ಲಕ್ಷ್ಮೀನಾರಾಯಣಯುತಾಭ್ಯೋ ನಮಃ ಶ್ರೀ ಪಾರ್ಥಿಪರಿಷದಾಭ್ಯೋ ನಮಃ ಸರ್ವಾಭಿಷದಿರಸ್ತೋ. ಈಗ ನೀವಿಬ್ರು ಅವ್ರ ಹಣೆಗೆ ಕುಂಕುಮ ಇಟ್ಟು ಆಶೀರ್ವಾದ ಮಾಡಿ. ನಿಂತ್ಕೊಳ್ಳಿ. ಈಗ ತಗೊಳ್ಳಿ, ಎಲ್ಲರೂ ಹೂ ತಗೊಂಡು ದೇವ್ರಿಗೆ ಹಾಕಿ ನಮಸ್ಕಾರ ಮಾಡಿ. ಸರ್ವಾಭೀಷ್ಟ ಸಿದ್ಧಿರಸ್ತೋ ಸಕಲ ಐಶ್ವರ್ಯ ಪ್ರಾಪ್ತಿರಸ್ತೋ ಸಕಲ ಸನ್ಮಂಗಳಾನಿ ಭವಂತು. ಶ್ರೀ ಮಹಾಲಕ್ಷ್ಮೀಭ್ಯೋ ನಮಃ. ಶ್ರೀ ಮಹಾಲಕ್ಷ್ಮೀ ದೇವತಾ ಸಂಪೂರ್ಣ ಅನುಗ್ರಹ ಪ್ರಸಾರ ಸಿದ್ಧಿರಸ್ತೋ. ತಗೊಳ್ಳಿ ಮಾ, ಇದನ್ನು ಎಲ್ಲರೂ ಕೊಟ್ಟು ದೇವರಿಗೆ ಹೂ ಹಾಕಿ ಅಂತ ಹೇಳಿ. ದೇವ್ರಿಗೆ ಹಾಕಿ ನಮಸ್ಕಾರ ಮಾಡಿ. ತಗೊಳ್ಳಿ. ಎಲ್ಲರೂ ದೇವ್ರಿಗೆ ಹಾಕಿ ನಮಸ್ಕಾರ ಮಾಡಿ ಊಟಕ್ಕೆ ಬನ್ನಿ. ಎಲ್ಲರಿಗೂ ದೇವ್ರಿಗೆ ಹೂವು ಹಾಕಿ ನಮಸ್ಕಾರ ಮಾಡಿ. ಎಲ್ಲರೂ ಊಟಕ್ಕೆ ಬನ್ನಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ಎಲ್ಲ ಊಟ ಮಾಡ್ಕೊಂಡು ಹೋಗಿ ದೇವ್ರಿಗೆ ಹಾಕ್ಬೇಕು. ಚಂದ್ರಿ, ಸಾಧಕಂತ ತಟ್ಟೆ ಇಸ್ಕೊಂಡು ನೀನು ಅವ್ರು ಊಟದ ವ್ಯವಸ್ಥೆ ನೋಡಲಿ. ಹೋಗು ಹೋಗು ಹೋಗು. ಸರಿ ಸಾಹೇಬ್ರೆ, ಸಾಧಕ ತಟ್ಟೆ ಕೊಡಿ, ಸಾಹೇಬ್ರು ಕರೀತಾರೆ. ಸಾಧಕ, ನೀವು ಊಟದ ವ್ಯವಸ್ಥೆ ನೋಡ್ಕೊಳ್ಳಿ, ಚಂದ್ರಿ ಕೊಡ್ತಾಳೆ. ಕಳಿ ಕಳಿ ದೇವ್ರಿಗೆ ಕುಂಕುಮ ತಗೊಳ್ಳಿ. ಹಲೋ. ಹಾಂ, ಎಲ್ರೂ ಸೀದಾ ಊಟಕ್ಕೆ ನಡ್ರಿ. ರೇ ಮಂಜ, ಎಲ್ರೂ ಕೈ ಕಾಲು ತೊಳೆಯೋದು ನೀರು ಸುಮ್ಮನೆ ಹೋಗು. ಅಮ್ಮರೇ ನಡ್ರಿ ಹೋಗು. ಅಮ್ಮ ಸೀದಾ ಊಟಕ್ಕೆ ಬನ್ನಿ. ಹಾಂ, ಎಲ್ಲ ಊಟಕ್ಕೆ ಬನ್ನಿ. ಹಾಂ ಹಾಂ. ಸಾರಿ ಮುತ್ತಣ್ಣ, ನಿನ್ನ ಮಗಳ ಮದುವೆ ಬರೋಕ್ಕಾಗಲಿಲ್ಲ. ಹೌದೌದು, ತುಂಬ ಕೆಲಸ ಇತ್ತಾಗ. ಹಾಂ ಅಣ್ಣ, ಊಟಕ್ಕೆ ಕೂರೋರಿಗೆ ಕುಡಿಯೋಕೆ ನೀರು ಮಡ್ಗಿವ್ನಿ, ತಗೊಂಡೋಗ್ಬಿಡಿ. ಆಯ್ತಣ್ಣ. ಹೌದೌದು. ಮಂಜ, ನಾವು ಊಟಕ್ಕೆ ಹೋಗ್ತೀವಿ. ಇಲ್ಲ ಇರಲ್ಲ, ನಾನೇ ಬಂದೆ, ಎಲ್ರಿಗೂ ಬಡಿಸ್ಬೇಕು. ಒಂದು ಕೆಲಸ ಮಾಡು ಮುತ್ತಣ್ಣ, ನಿನ್ನ ಮಗಳಿಗೆ ಫೋನ್ ಕೊಡು, ನಾನೇ ವಿಶ್ ಮಾಡಿಬಿಡ್ತೀನಿ ಒಂದ್ಸಲ. ಹಾಂ ಸುಷ್ಮಾ, ನಿಮ್ಮಪ್ಪ ಮದುವೆ ಕರೆದಿದ್ರಮ್ಮ, ನನಗೆ ಬರೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡ. ಹಾಂ, ನನಗೆ ಮಾತ್ರ ಬರೋಕ್ಕಾಗಿಲ್ಲ. ಹಾಂ ಬಂದಿದ್ರಲ್ಲ, ಅವರೆಲ್ಲ ಬಂದಿದ್ರು.
ನೂರು ಕಾಲ ನಿನ್ನ ಗಂಡನ ಜೊತೆ ಸುಖವಾಗಿ ಬಾಳಮ್ಮ. ಸರ್ವಮಂಗಲ್ಯ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ. ಯಾರಮ್ಮ? ಏನಾಯ್ತು? ಎದ್ದೇಳಿ ಎದ್ದೇಳಿ. ಯಾರು ಬರ್ರ ಇಲ್ಲಿ? ಇವ್ರು ಊಟ ಕರ್ಕೊಂಡೋಗಿ. ಮಂಜಾ ಬರ್ರ. ಸರ್ವಮಂಗಲ್ಯ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮ್ಮರೆ ಅಂತೂ ಪೂಜೆ ಕೆಲಸ ಸಂದಾಗಾಯಿತು. ಇವಾಗ ಇನ್ನೂ ಮುಖ್ಯವಾದ ಕೆಲಸ ಐತೆ. ಏನು ನಮ್ಮರೆ ಹಂಗೆ ನೋಡ್ತಾ ಇದ್ದೀರಿ? ಓ, ಮುಖ್ಯವಾದ ವಿಷಯ ಏನು ಅಂತನಾ? ಇನ್ನೇನು ಊಟ ನಡ್ರಿ. ಯಾಕ್ರ ಹೋರೆ ಅಷ್ಟೊಂದು ಹಸಿವಾಗ್ತಿದ್ಯಾ? ಅಯ್ಯೋ, ನಾನು ನನ್ನ ಹಸಿನ ಬಗ್ಗೆ ಮಾತಾಡ್ತಿಲ್ಲ. ಇವತ್ತು ಊರವ್ರು ಎಲ್ಲ ಬಂದಿರ್ತಾರೆ. ಮೊದಲು ಅವ್ರನ್ನ ಸಂದಾಗ ನೋಡ್ಕೋಬೇಕು. ಬನ್ನಿ ಅವ್ರಿಗೆ ಊಟ ಬಡಿಸಮ್ಮ. ಯಾಕೆ ನಮ್ಮರೆ? ಒಂದು 2 ನಿಮಿಷ ನಿಂತ್ಕೊಳ್ಳಿ. ಬೆಳಗ್ಗಿಂದ ಮಾತಾಡೋಕ್ಕೂ ಸಿಕ್ಕಿಲ್ಲ. ಹೊರಗೆ ಹೋದ್ರಿ, ಪೂಜೆ ಶುರುವಾದ್ಮೇಲೆ ಬಂದ್ರಿ. ಈಗಲೂ ಅಷ್ಟೇ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಓಡ್ತಿದ್ದೀರಿ. ಹೆಂಡ್ರು ಮುಖ್ಯ ಅಲ್ವಾ? ಅಬ್ಬಬ್ಬೋ, ನೋಡ್ರಪ್ಪ ನನ್ನ ಹೆಂಡ್ರು ಕೋಪ ಮಾಡ್ಕೊಳ್ಳೋದ್ನ. ನಮ್ಮರೆ ಊರವ್ರ ವಿಷಯ ಬಂದಾಗ ನಿಮ್ಮ ಗಂಡ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ಬೋದು. ಆದರೆ ನನ್ನ ಹೆಂಡ್ರು ಅಂದರೆ ಈ ಕಾಲದ ಚಕ್ರನೇ ನಿಲ್ಲಿಸ್ಬಿಟ್ಟು ನಿಮ್ಮ ಜೊತೆಗಿದ್ದು ಬಿಡ್ತೀನಿ. ಏನಂತೀರಾ? ಸಮಾಧಾನ ಮಾಡೋದು ಮಾತ್ರ ಚೆನ್ನಾಗಿ ಕಲ್ತಿದ್ಯಾ ಕಳ್ಳ. ನೀನು ಮಾತ್ರ ಇನ್ನೇನು ನಾನು ಸಮಾಧಾನ ಮಾಡಲಿ ಅಂತ ನಾಟಕ ಮಾಡ್ತೀಯಾ ಕಳ್ಳಿ? ಸರಿ ಬನ್ನಿ. ರಾಮೋರೆ, ಯಾಕೆ ಲೇಟಾಗಿ ಬಂದ್ರಿ ಅಂತ ಹೇಳ್ಬಿಟ್ಟು ಹೋಗಿ. ಓ ಅದಾ, ನಾನು ದಾರಿಲಿ ಬರುವಾಗ ಒಂದು ಅಮ್ಮ ಸಿಕ್ಕಿದ್ರು. ಅಮ್ಮ, ಜನ ಎಲ್ಲ ಬಂದ್ಬಿಟ್ಟವ್ರೆ. ಒಳಗಡೆ ಪೂಜೆ ಶುರು ಆಗ್ಬಿಟ್ಟೈತೆ ಏನೋ. ನಾನು ಹೊರಗಡೆ ಇರ್ತೀನಿ, ಇಬ್ಬರನ್ನೇ ಬನ್ನಿ. ಹಾಂ, ಅವರು ಇಲ್ಲೇ ಊಟಕ್ಕೆ ಕೂತಿರ್ತಾರೆ. ಅವ್ರನ್ನ ನೋಡಿದ್ರೆ ನನಗೆ ಗೊತ್ತಿಲ್ಲದೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತದೆ. ಯಾಕೋ ಗೊತ್ತಿಲ್ಲ. ಬನ್ನಿ ಅವ್ರನ್ನ ತೋರಿಸ್ತೀನಿ. ಹಾಂ, ಅಂದರೆ ಬನ್ನಿ ಬನ್ನಿ ತೋರಿಸ್ತೀನಿ. ಇಲ್ಲೇ ಎಲ್ಲೋ ಅವರೇ, ಎಲ್ಲೋ ಬಿಟ್ಟು. ಲೇ ರಾಮ, ವರ್ಷಕ್ಕೋಸಿ ಸಹಾಯ ಮಾಡಿ ಬಾರ್ಲ ಅಂದರೆ ಇಲ್ಲಿ ನಿಂತ್ಕೊಂಡು ಏನೆಲ್ಲ ಮಾಡ್ತಾ ಇದೀಯಾ? ಬಾ, ಒಂದೆರಡು ಪಾತ್ರೆ ತಕ. ಜಾನಕಿ, ನೀನು ಬಾರವಾ.
ಸರಿ ಬನ್ನಿ ಬನ್ನಿ ಅನ್ನ ಬಡಿಸಮ್ಮ. ಅನ್ನ ಕೊಡ್ಲಾ? ಅನ್ನ ಎಲ್ಲ ಐತ್ಲಾ? ಹಾಂ ಇದೇನಣ್ಣ ಎಲ್ರು ಒಂದ್ ಬಾವಿ ತೋಡ್ಕೊಂಡ್ರೆ ನೀವು 3 ಬಾವಿ ತೋಡ್ಕೊಂಡಿದ್ಯಾ? ಇದು ಸಾಂಬಾರಿಗೆ, ಇದು ರಸಕ್ಕೆ, ಇದು ಮಜ್ಜಿಗೆಗೆ. ಅಲ್ಲ ರೀ, ನಿಮ್ಗೆ ಅಷ್ಟು ಹೇಳಿ ಕರ್ಕೊಂಡು ಬಂದಿದ್ದೀನಿ. ಅವ್ರ ಕೈಲಿ ಪೂಜೆ ಮಾಡಿಸ್ತಿದ್ರು, ನೀವು ಒಂದು ಮಾತಾಡದೆ ಸುಮ್ಮನೆ ಕೂತಿದ್ರಲ್ರಿ. ನಿಮಗಿನ್ನೂ ಹೇಗೆ ಹೇಳೋದು? ನಂದಿ ಕೋಪ ಮಾಡ್ಕೋಬೇಡ. ಪೂಜೆ ಮಾಡ್ಬಿಟ್ರೆ ಎಲ್ಲ ಅವ್ರ ಕಂಟ್ರೋಲ್ಗೆ ಬಂದ್ಬಿಡುತ್ತಾ? ನೋ ಚಾನ್ಸ್. ಆಸ್ತಿನೇ ನಮ್ಗೆ ಸಿಕ್ತಿದೆ ನಂದಿ. ಅಶೋಕ್, ಆಸ್ತಿ ಎಷ್ಟು ಮುಖ್ಯನೋ ಊರ್ ಜನರ ಮುಂದೆ ನಮಗೆ ಸಿಗ್ಬೇಕಾಗಿರೋ ಮರ್ಯಾದೆನೂ ಅಷ್ಟೇ ಮುಖ್ಯ. ಇಲ್ಲ ಅಂದ್ರೆ ಜೈಕಾರ ಕೂಗೋ ಜನ ಚೀಕಾರ ಹಾಕ್ತಾರಷ್ಟೇ. ಹಾಗೆಲ್ಲ ಆಗೋಕೆ ನಾನು ಬಿಡಲ್ಲ ನಂದಿ. ಇನ್ಮೇಲೆ ಜನರಿಗೆ ಮರ್ಯಾದೆಗಿಂತ ಭಯನೇ ಜಾಸ್ತಿ ಇದೆ. ಜೈಕಾರ ಬಿಟ್ಟು ಇನ್ಯಾವುದಕ್ಕೂ ನಿನ್ನ ಮುಂದೆ ಉಸಿರು ಎತ್ತಲ್ಲ ಯಾರು. ಡೋಂಟ್ ವರಿ ನಂದಿ, ನಿಧಾನಕ್ಕೆ ಒಂದೊಂದೇ ನಮ್ಮ ಕಂಟ್ರೋಲ್ಗೆ ಬರ್ತಾ ಇದೆ. ಹ್ಞೂ ಅಕ್ಕ, ನಾನುವೇ ಸಾಹೇಬ್ರು ಎಲ್ಲಿ ಕಳ್ಸಬೇಡ ಅಂತ ಹೇಳಿ ಕೂಗಾಡ್ತಾರೇನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ ಅಕ್ಕ, ನೀವು ಏನು ಅನ್ಕೊಂಡಿದ್ರೋ ಅದನ್ನೇ ಸಾಧಿಸ್ಬಿಟ್ರಿ. ಸೂಪರ್ ಅಕ್ಕ. ಕಳ್ಸ ಹೆಂಗೋ ನೀವು ಅಟೆಯ ಅಪ್ಪಟ ಚಿನ್ನ. ನೋಡಿ ಕಳ್ಸ ಹೆಂಗ್ ಹೊಳಿತೈತೆ ಅಂತ. ಕಳ್ಸ ಕಾಣ್ತಿಲ್ಲ. ವಾಟ್? ಏನೇ ಆಯ್ತು? ಅಯ್ಯೋ ಇಷ್ಟೊತ್ತಿತ್ತಲ್ಲ. ಕೊನೆಗೆಲ್ರು ದೇವ್ರಿಗೆ ಹೂವು ಹಾಕೋಕ್ ಬಂದ್ರಲ್ಲ. ಊರ್ ಜನರಲ್ಲೇ ಯಾರೋ ಕದ್ದಿರ್ಬೇಕು. ಏಯ್ ಚಂದ್ರಿ, ಹೋಗೆ ಮೇನ್ ಗೇಟ್ ಕ್ಲೋಸ್ ಮಾಡು. ಯಾರು ಹೊರಗೆ ಹೋಗ್ಬಾರ್ದು. ಎಲ್ರೂ ಚೆಕ್ ಮಾಡ್ತೀನಿ. ಸಿಗೋವರೆಗೂ ಯಾರು ಹೊರಗೆ ಹೋಗೋ ಆಗಿಲ್ಲ. ಹೋಗೆ. ಸರಿ ಅಕ್ಕ. ಅಶೋಕ್ ಬನ್ನಿ, ಊಟ ಕೂತಿರೋರ್ನು ಹೇಳ್ಕೊಂಡು ಬರೋಣ. ನಾಚ್ಕೋಬಾರ್ದು. ಓಹೋ ಸ್ವಾಮಿಗಳೇ, ಅಮ್ಮ ನೀವು ಇಲ್ಲಿದ್ದೀರಾ? ನಿಮ್ಮನ್ನ ನಮ್ಮವ್ರಿಗೆ ತೋರಿಸಮ್ಮ ಅಂದ್ಬಿಟ್ಟು ನಾನು ಆವಾಗಲಿಂದ ಹುಡುಕ್ತಾ ಇವ್ನಿ. ಇರಿ ನಮ್ಮವ್ರನ್ನ ಕರಿತೀನಿ. ನಮ್ಮರೇ ಬನ್ನಿ ಇಲ್ಲಿ, ಬನ್ನಿ ಬನ್ನಿ ಬನ್ನಿ. ರಾಮ, ಇಲ್ಲಿ ಹುಡುಗಾಟ ಮಾಡಬೇಡ್ಲ. ಜಾನ್ಕಿನ ಕೆಲಸ ಮಾಡಕ್ ಕಳ್ಸು. ಶಾರದವ್ವ ಬಾಯ್ಲಿ, ನಾನು ಯಾಕೆ ಪೂಜೆಗೆ ತಡವಾಗಿ ಬಂದೆ ಅಂತ ಹೇಳ್ತೀನಿ. ಬಾಯ್ಲಿ. ಬಾ ಶಾರದವ್ವ ನೀನು. ನಿಲ್ಸಿ. ಎಷ್ಟು ಸಾಯಿಸ್ಬಿಡ್ತೇನೆ. ಸುಮ್ಮನೆ ಬಂದ್ರೆ ಸರಿ.